ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ SR TV ಕನ್ನಡ ಚಾನಲ್ಗೆ ಸ್ವಾಗತ. ಅನೇಕರು ಪ್ರತಿದಿನ ಪೂಜೆ ಮಾಡ್ತಾ ಇರ್ತಾರೆ. ಬ್ರಹ್ಮ ಮುಹೂರ್ತದಲ್ಲಿ ಕೆಲವರು ಪೂಜೆ ಮಾಡಿದ್ರೆ ಇನ್ನೂ ಕೆಲವರು ಬಿಡುವು ಸಿಕ್ಕಾಗ ಪೂಜೆ ಮಾಡುತ್ತಾರೆ. ಆದರೆ ಇಲ್ಲಿ ನೀವು ತಿಳಿದುಕೊಳ್ಳಬೇಕಾದ ವಿಷಯ ಏನಂದ್ರೆ, ಬೆಳಗ್ಗೆ 10 ಗಂಟೆ ದಾಟಿದ ನಂತರ ನಿತ್ಯ ಪೂಜೆ ಮಾಡಬಾರದು. ಒಂದು ವೇಳೆ ನಿಮ್ಮ ಆರೋಗ್ಯ ಸರಿಯಿಲ್ಲದ ಪಕ್ಷದಲ್ಲಿ ಬೇಕಾದರೆ ನೀವು 10 ಗಂಟೆ ದಾಟಿದ ಮೇಲೆ ಪೂಜೆ ಮಾಡಬಹುದು. ಅದೇ ಒಂದು ವೇಳೆ ಎಲ್ಲವೂ ಚೆನ್ನಾಗಿದ್ದು ನಿಮಗೆ ಸಮಯ ಇದ್ದು ಕೂಡ ಲೇಟಾಗಿ ಪೂಜೆ ಮಾಡಿದ್ರೆ ಅದರ ಫಲಿತಾಂಶ ಮಾತ್ರ ಶೂನ್ಯವಾಗಿರುತ್ತದೆ. ಆದರೆ ಅನೇಕರಿಗೆ ಬರುವಂಥ ಸಂದೇಹ ಏನಂದ್ರೆ, ಸಂಜೆ ಅನೇಕರು ದೀಪಾರಾಧನೆ ಮಾಡುತ್ತಾರೆ, ಕೆಲವರು ಬೆಳಗ್ಗೆ ಮಾತ್ರವೇ ದೀಪಾರಾಧನೆ ಮಾಡುತ್ತಾರೆ. ಆದರೆ ಸಂಜೆ ಮಾಡುವಂಥ ದೀಪಾರಾಧನೆಗೆ ಹೆಚ್ಚಿನ ಫಲ ಸಿಗುತ್ತದೆ ಎಂದು ಹಿರಿಯರು ಪಂಡಿತರು ಹೇಳುತ್ತಾರೆ. ಆದರೆ ಬೆಳಿಗ್ಗೆ ಪೂಜೆ ಅಂದರೆ ನಾವು ಶುಚಿಯಾಗಿರ್ತೀವಿ. ಯಾಕಂದರೆ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಪೂಜೆ ಮಾಡ್ತೀವಿ. ಇಲ್ಲಿ ಸಮಸ್ಯೆ ಏನೂ ಇಲ್ಲ. ಆದರೆ ನಮ್ಮ ಡೌಟ್ ಎಲ್ಲ ಏನಂದರೆ, ಸಂಜೆ ಪೂಜೆ ಮಾಡೋದ್ರ ಮೇಲೆ ಬರುತ್ತೆ. ಯಾಕಂದರೆ ಬೆಳಗ್ಗೆ ಸ್ನಾನ ಮಾಡಿರ್ತೀವಿ, ಅದರ ನಂತರ ಎಷ್ಟೋ ಬಾರಿ ವಾಶ್ರೂಮ್ಗೆ ಹೋಗಿ ಬರ್ತೀವಿ. ಇನ್ನು ಪುಟ್ಟ ಮಕ್ಕಳಿದ್ರೆ ಅಂತೂ ಅವರ ಪ್ಯಾಂಪರ್ ಚೇಂಜ್, ಹಾಲು ಕುಡಿಸೋದು, ಅವರಿಗೆ ಸ್ನಾನ ಮಾಡಿಸೋದು ಇದೆಲ್ಲ ಕೂಡ ಇರುತ್ತೆ. ಇನ್ನು ಕೆಲಸಕ್ಕೆ ಹೋಗೋರಾದ್ರೆ ಕೆಲಸದ ಜಾಗದಲ್ಲಿ ಎಷ್ಟೋ ಜನರ ಮಧ್ಯೆ ತಿರುಗಾಡ್ತಾರೆ. ಅವರಲ್ಲಿ ಯಾರಾದರೂ ಮುಟ್ಟು ಮೈಲಿಗೆ ಆಗಿದ್ರೂ ನಮಗೆ ಗೊತ್ತಾಗಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ನಾವು ಸಂಜೆ ದೀಪಾರಾಧನೆ ಮಾಡಬಹುದಾ, ಅಥವಾ ಮತ್ತೆ ಸ್ನಾನ ಮಾಡಿ ಸಂಜೆ ಪೂಜೆ ಮಾಡಬೇಕಾ? ಈ ವಿಷಯಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸ ವಿಡಿಯೋ ನೋಟಿಫಿಕೇಶನ್ಸ್ಗಾಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಪ್ರತಿ ಮನೆಯಲ್ಲೂ ಬೆಳಗ್ಗೆ ಹಾಗೂ ಸಂಜೆ ತಪ್ಪದೆ ದೀಪಾರಾಧನೆ ಮಾಡಿದರೆ ಖಂಡಿತ ನೀವು ಬದಲಾವಣೆ ನೋಡುತ್ತೀರಿ. ಬಿಡುವು ಮಾಡಿಕೊಂಡು ದೇವರಿಗಾಗಿ 15 ನಿಮಿಷ ಮೀಸಲಿಟ್ಟು ಬೆಳಿಗ್ಗೆ ಸಂಜೆ ಮರೆಯದಂತೆ ದೀಪಾರಾಧನೆ ಮಾಡಿ. ಮೇಲೆ ಹೇಳಿದಂತೆ ನೀವು ವಾಶ್ರೂಮ್ಗೆ ಹೋಗಿದ್ದರು, ಮಕ್ಕಳ ಅವಸರಗಳನ್ನು ನೋಡಿಕೊಂಡಿದ್ದರು, ಮುಟ್ಟು ಮೈಲಿಗೆ ಇರುವ ವ್ಯಕ್ತಿಗಳ ಮಧ್ಯೆ ತಿರುಗಾಡಿದ್ದರೂ ಕೂಡ ದೀಪಾರಾಧನೆ ಮಾಡಬಹುದು. ಆದರೆ ಅದಕ್ಕೂ ಮುಂಚೆ ನೀವು ಕೈ ಕಾಲು ಮುಖ ತೊಳೆದುಕೊಂಡು ಸ್ವಲ್ಪ ಅರಿಶಿನ ನೀರು ಅಥವಾ ಗೋಮೂತ್ರ ತಲೆಯ ಮೇಲೆ ಚಿಮುಕಿಸಿಕೊಂಡು ಮಾತ್ರ ದೀಪಾರಾಧನೆ ಮಾಡಬೇಕು. ಇದರಲ್ಲಿ ಎಂತಹ ಅನುಮಾನವೂ ಇಲ್ಲ. ಆದರೆ ಇದು ನಿತ್ಯ ದೀಪಾರಾಧನೆಗೆ ಮಾತ್ರ ಅನ್ವಯಿಸುತ್ತದೆ. ಅದರಲ್ಲೂ ನಿಮ್ಮ ದೇವರ ಮನೆಯಲ್ಲಿ ಸಾಧಾರಣ ದೇವರ ಚಿತ್ರಪಟ ಅಥವಾ ಪುಟ್ಟ ಪುಟ್ಟ ವಿಗ್ರಹಗಳಿದ್ದರೆ ಮಾತ್ರ ಇದು ಅನ್ವಯಿಸುತ್ತದೆ. ಅಂದರೆ ಕೆಲವರು ಉಗ್ರ ದೇವತೆಗಳನ್ನು ಕೂಡ ಪೂಜಿಸುತ್ತಾರೆ. ಹಾಗೆ ಮನೆಯಲ್ಲಿ ದೊಡ್ಡ ದೊಡ್ಡ ವಿಗ್ರಹಗಳನ್ನು ಇಟ್ಟುಕೊಂಡಿರುತ್ತಾರೆ. ಅಂತಹವರಿಗೆ ಈ ನಿಯಮ ಅನ್ವಯಿಸುವುದಿಲ್ಲ. ಅಂತಹವರು ಖಂಡಿತ ದೀಪಾರಾಧನೆ ಮಾಡುವ ಮುಂಚೆ ಸ್ನಾನ ಮಾಡಲೇಬೇಕು. ಸಾಮಾನ್ಯವಾಗಿ ಗೃಹಸ್ಥರು ಮನೆಯಲ್ಲಿ ಮಾಡುವಂತ ದೀಪಾರಾಧನೆಗೆ ಇಂತಹ ಯಾವುದೇ ನಿಯಮ ಪಾಟಿಸುವಂತ ಅಗತ್ಯ ಇರುವುದಿಲ್ಲ. ನಿಮಗೆ ಸಾಧ್ಯವಾದರೆ ಸಂಜೆ ಕೂಡ ಸ್ನಾನ ಮಾಡಿ ಪೂಜೆ ಮಾಡಿ. ಇಲ್ಲ ಅಂದರೆ ಕೈ ಕಾಲು ಮುಖ ತೊಳೆದುಕೊಂಡು ಪೂಜೆ ಮಾಡಬಹುದು. ಕೈಲಾದರೆ ಸಂಜೆ ಕೂಡ ಸ್ನಾನ ಮಾಡಿ. ಸ್ನಾನ ಮಾಡಿ ಪೂಜೆ ಮಾಡೋದ್ರಿಂದ ಮನಸ್ಸಿಗೆ ಎಷ್ಟೋ ಪ್ರಶಾಂತತೆ ಲಭಿಸುತ್ತದೆ. ಆದರೆ ಪುಟ್ಟ ಮಕ್ಕಳಿರೋರು, ಕೆಲಸಕ್ಕೆ ಹೋಗಿ ಬರೋರಿಗೆ ಇದು ಸಾಧ್ಯವಾಗದ ಕಾರಣ ಕೈ ಕಾಲು ಮುಖ ತೊಳೆದುಕೊಂಡು ಪೂಜೆ ಮಾಡಬಹುದು. ಈ ನಿಯಮ ವ್ರತಗಳಲ್ಲಿ, ಹಬ್ಬದ ಸಮಯದಲ್ಲಿ ಅನ್ವಯಿಸುವುದಿಲ್ಲ. ಅಂತಹ ದಿನಗಳಲ್ಲಿ ನೀವು 2 ಹೊತ್ತು ಸ್ನಾನ ಮಾಡಿ ಮಾತ್ರವೇ ಪೂಜೆ ಮಾಡಬೇಕಾಗುತ್ತದೆ. ಅದೇ ರೀತಿ ಮನೆಯಲ್ಲಿ ಹೆಂಗಸರು ಮುಟ್ಟಾದಾಗ ಗಂಡಸರು ದೀಪಾರಾಧನೆ ಮಾಡಬಹುದಾ? ಇಂತಹ ಅನುಮಾನ ಅನೇಕರಿಗೆ ಬರುತ್ತದೆ. ಆದರೆ ಇದು ಅವರವರ ಜೀವನ ವಿಧಾನದ ಮೇಲೆ ಆಧಾರವಾಗಿರುತ್ತದೆ. ಹೇಗೆ ಅಂದರೆ, ಒಂದು ವೇಳೆ ಮುಟ್ಟಾಗಿರುವಂತ ಹೆಣ್ಣು ಮನೆಯಲ್ಲಿ ಎಲ್ಲ ವಸ್ತುಗಳನ್ನು ಮುಟ್ಟುತ್ತಾ, ಮನೆಯೆಲ್ಲ ಓಡಾಡುತ್ತಾ, ಒಂದೇ ಹಾಸಿಗೆಯಲ್ಲಿ ದಂಪತಿಗಳು ನಿದ್ರಿಸುವಂತ ಮನೆಯಲ್ಲಿ 3 ದಿನಗಳ ಕಾಲ
ಪುರುಷರು ಕೂಡ ದೇವಾಲಯಕ್ಕೆ ಹೋಗುವುದಾಗಲಿ ಮನೆಯಲ್ಲಿ ಪೂಜೆ ಮಾಡುವುದಾಗಲಿ ಮಾಡಬಾರದು. ಒಂದು ವೇಳೆ ಮುಟ್ಟಾದ ಹೆಣ್ಣು ಬೇರೆ ಕೋಣೆಯಲ್ಲಿದ್ದು ಪುರುಷರು ಅಡುಗೆ ಮಾಡಿ ಆ ಕೋಣೆಯಲ್ಲೇ ಅವರಿಗೆ ತಿನ್ನಲು ಕೊಟ್ಟು ಯಾರನ್ನು ಏನನ್ನು ಆಕೆ ಮುಟ್ಟದೆ ಈ ರೀತಿಯಾದ ನಿಯಮಗಳನ್ನು ಪಾಟಿಸುವಂತ ಮನೆಯಲ್ಲಿ ಮಾತ್ರ ಗಂಡಸರು ಪೂಜೆ ಮಾಡಬಹುದು. ಆದರೆ ಇದೆಲ್ಲ ಇತ್ತೀಚಿನ ದಿನಗಳಲ್ಲಿ 99% ಜನರಿಗೆ ಸಾಧ್ಯವಾಗದಿರುವುದರಿಂದ ಆ 3 ದಿನಗಳ ಕಾಲ ಪೂಜೆ ಮಾಡದೇ ಇರುವುದೇ ಒಳ್ಳೆಯದು. ಅದೇ ರೀತಿ ಮುಟ್ಟಾದ ಹೆಣ್ಣು ಎಷ್ಟು ದಿನಗಳ ನಂತರ ಪೂಜೆ ಮಾಡಬಹುದು ಎಂದು ಅನೇಕರು ಇದಾಗಲೇ ಕೇಳಿದ್ದಾರೆ. ಮುಟ್ಟಾದ 5 ದಿನಗಳ ನಂತರದಿಂದ ನೀವು ಪೂಜೆ ಮಾಡಬಹುದು. ಇದು ಕೂಡ ನಿಮಗೆ ಸಾಧ್ಯವಾದರೆ ಮಾತ್ರ ಮಾಡಿ. ಇನ್ನು ಮುಟ್ಟಾಗುತ್ತಾ ಇದ್ದರೆ ಹೊಟ್ಟೆ ನೋವು, ಬೆನ್ನು ನೋವು ಈ ರೀತಿ ಏನಾದರೂ ಸಮಸ್ಯೆ ಇದ್ದರೆ 7 ದಿನಗಳ ನಂತರ ಪೂಜೆ ಮಾಡಿ. ಇನ್ನು ಮುಟ್ಟಾದ 4ನೇ ದಿನದ ನಂತರ ನೀವು ಬಳಸಿದಂಥ ಬೆಡ್ಶೀಟ್ಗಳು, ಬೆಡ್ ಕವರ್, ಪಿಲ್ಲೋ ಕವರ್, ಸೋಫಾ ಕವರ್, ಸ್ಕ್ರೀನ್ಗಳು, ಮ್ಯಾಟ್ಗಳು ಇವೆಲ್ಲ ಕೂಡ ಶುಭ್ರಗೊಳಿಸಬೇಕು. ಇನ್ನು ನೀವು ಮನೆಯಲ್ಲಿರುವ ಎಲ್ಲ ಅಡುಗೆ ವಸ್ತುಗಳನ್ನು ಮುಟ್ಟಾದಾಗ ಮುಟ್ಟಿರುತ್ತೀರಿ. ಹಾಗಾಗಿ ಅವುಗಳನ್ನು ಮತ್ತೆ ದೇವರ ಪೂಜೆಗೆ ಬಳಸಬಾರದು. ನೀವು ನೈವೇದ್ಯ ತಯಾರಿಸಬೇಕು ಅನ್ನುವಾಗ ಮತ್ತೆ ಹೊಸದಾಗಿ ಪದಾರ್ಥಗಳನ್ನು ತಂದು ಅದರಲ್ಲಿ ಮಾತ್ರ ನೈವೇದ್ಯ ತಯಾರಿಸಬೇಕು. 3 ದಿನಗಳು ಪೂರ್ತಿಯಾದ ನಂತರ 4ನೇ ದಿನ ಮನೆಯೆಲ್ಲ ಶುಭ್ರಗೊಳಿಸಿ 5ನೇ ದಿನ ಸ್ನಾನ ಮಾಡಿ ಮನೆಯೆಲ್ಲ ಅರಿಶಿನ ನೀರು ಅಥವಾ ಗೋಮೂತ್ರ ಚಿಮುಕಿಸಬೇಕು. ಮಧ್ಯಾಹ್ನ 12 ಗಂಟೆ ಒಳಗೆ ನೀವು 5ನೇ ದಿನದ ಸ್ನಾನ ಮುಗಿಸಿರಬೇಕು. ಆ ರೀತಿ ಮಾಡದೇ ಇದ್ದರೆ ಕಾಶಿಯಲ್ಲಿ ಹಸುವನ್ನು ಬಲಿ ಕೊಟ್ಟಷ್ಟು ಪಾಪ ತಗುಲುತ್ತದೆ ಎಂದು ಹಿರಿಯರು ಹೇಳುತ್ತಾರೆ. ಹಾಗಾಗಿ 5ನೇ ದಿನ ಮಧ್ಯಾಹ್ನ 12 ಗಂಟೆ ಒಳಗೆ ಸ್ನಾನ ಮುಗಿಸಿ ಸಂಜೆ ದೀಪಾರಾಧನೆ ಮಾಡಿಕೊಳ್ಳಿ. ನಿಮಗೆ ಸಾಧ್ಯವಾದರೆ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ 10 ಗಂಟೆ ಒಳಗೆ ದೀಪಾರಾಧನೆ ಮಾಡಿದರೆ ಇನ್ನೂ ಉತ್ತಮ. ಕೆಲವರು ಮುಟ್ಟಾದಾಗ 5 ದಿನಗಳು ತಲೆ ಸ್ನಾನ ಹೇಗೆ ಮಾಡುವುದು ಎಂದು ಸುಮ್ಮನೆ ತಲೆ ಮೇಲೆ ನೀರು ಸುರಿದುಕೊಂಡು ಸುಮ್ಮನಾಗ್ತಾರೆ. ಆದರೆ ಶಾಂಪೂ ಅಥವಾ ಶೀಗೆಕಾಯಿ ಹಾಕದೆ ತಲೆ ಸ್ನಾನ ಮಾಡಿದರೆ ಅದು ತಲೆ ಸ್ನಾನಕ್ಕೆ ಲೆಕ್ಕ ಬರುವುದಿಲ್ಲ. ಮುಟ್ಟಾದಾಗ ಖಡಾಖಂಡಿತವಾಗಿ 5 ದಿನಗಳ ಕಾಲ ತಪ್ಪದೆ ಶಾಂಪೂ ಅಥವಾ ಶೀಗೆಕಾಯಿ ಹಚ್ಚಿಕೊಂಡು ತಲೆ ಸ್ನಾನ ಮಾಡಲೇಬೇಕು. ಇನ್ನೊಂದು ವಿಷಯ ಏನಂದ್ರೆ 4ನೇ ದಿನ ನೀವು ಮನೆ ಒರೆಸುವ ನೀರಿನಲ್ಲಿ ಸ್ವಲ್ಪ ಕಲ್ಲುಪ್ಪು, ಅರಿಶಿನ ಹಾಗೂ ಕರ್ಪೂರ ಬೆರೆಸಿ ಒರೆಸಿಕೊಳ್ಳಿ. ಮನೆಯೆಲ್ಲ ಗೋಮೂತ್ರ ಅಥವಾ ಅರಿಶಿನ ನೀರನ್ನು ಚಿಮುಕಿಸಿ ದೇವರ ಮನೆ ಶುಭ್ರಗೊಳಿಸಿ ಅದರ ನಂತರ ನಿಮ್ಮ ತಲೆಯ ಮೇಲೂ ಕೂಡ ಸ್ವಲ್ಪ ಗೋಮೂತ್ರ ಅಥವಾ ಅರಿಶಿನ ನೀರು ಚಿಮುಕಿಸಿಕೊಂಡು ಅದರ ನಂತರ ಮಾತ್ರವೇ ಪೂಜೆ ಮಾಡಬೇಕು. ನೀವು ಮುಟ್ಟಾದಾಗ ಯಾವ ಯಾವ ವಸ್ತುಗಳನ್ನು ಮುಟ್ಟಿರ್ತೀರೋ ಅದೆಲ್ಲವನ್ನೂ ಕೂಡ ತೊಳೆದುಕೊಂಡರೆ ಒಳ್ಳೆಯದು. ಅಥವಾ ಒರೆಸಿಕೊಳ್ಳಿ. ಸಾಧ್ಯವಾಗಲ್ಲ ಅನ್ನುವವರು ಅದರ ಮೇಲೂ ಕೂಡ ಸ್ವಲ್ಪ ಗಂಗಾಜಲ ಅಥವಾ ಗಂಜಲ ಅಥವಾ ಅರಿಶಿನ ನೀರನ್ನು ಚಿಮುಕಿಸಿಕೊಂಡರೂ ಸರಿ ಹೋಗುತ್ತೆ. ಇವೆಲ್ಲ ಅನೇಕರಿಗೆ ಹೋಳು ಭಜನೆಯಂತೆ ಕಾಣಿಸಬಹುದು. ಆದರೆ ಇದೆಲ್ಲ ಮಾಡಿಲ್ಲ ಅಂದಾಗ ಬರುವಂತ ನಷ್ಟ ನಿಮಗೆ ಹೇಳಿದ್ರೂ ಕೂಡ ಅರ್ಥ ಆಗಲ್ಲ. ವಿಡಿಯೋದಲ್ಲಿ ನಿಮ್ಮ ಡೌಟ್ಸ್ ಎಲ್ಲ ಕ್ಲಿಯರ್ ಆಯ್ತು ಅನ್ಕೋತೀನಿ. ಬೇರೆ ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ, ಖಂಡಿತ ಆನ್ಸರ್ ಮಾಡ್ತೀನಿ. ಈ ವಿಡಿಯೋ ನಿಮಗಿಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಉಪಯುಕ್ತ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.